ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ನೇಮಕಾತಿ ಸರ್ಕಾರಿ ಕೆಲಸಕ್ಕೆ ಅರ್ಜಿಯನ್ನು ಕರೀತಾ ಇದ್ದಾರೆ. ಇಲ್ಲಿ ಪಿಯೋನು, ವಾಚ್ಮ್ಯಾನು, ಸ್ಪೀಕರ್ಸು, ಹೀಗೆ ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು, ಅಸಿಸ್ಟೆಂಟ್ ಬೈಂಡರು, ಟೈಲರು, ದೋಬಿ, ಹೀಗೆ ಹಲವಾರು ಹುದ್ದೆಗಳು ನಿಮಗೆ ಇಲ್ಲಿ ಲಭ್ಯವಿದೆ. ಓಕೆ, ಹಾಗಾಗಿ ಕರ್ನಾಟಕದವರು ಯಾರು ಕೂಡ ಮಿಸ್ ಮಾಡಬೇಡಿ. ಇದು ಸರ್ಕಾರಿ ಉದ್ಯೋಗವಾಗಿದೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಕೂಡ ನೀವು 10ನೇ ತರಗತಿ ಪಾಸಾದರೂ ಕೂಡ ನಿಮಗೆ ಇಲ್ಲಿ ಕೆಲಸ ಲಭ್ಯವಿದೆ. ಹಾಗಾಗಿ ಮಿಸ್ ಮಾಡದೆ ಇದು ಮಾಡಿ. ಓಕೆ, ಸರಿ, ಸಂಪೂರ್ಣ ಮಾಹಿತಿಯನ್ನು ನೋಡಿ. ನಮಸ್ಕಾರ ಸ್ನೇಹಿತರೆ, ಉದ್ಯೋಗಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಮತ್ತೊಂದು ಉತ್ತಮ ಅವಕಾಶ ಬಂದಿದೆ. ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ವತಿಯಿಂದ 2026 ಜುಲೈ 2ರಂದು ಗ್ರೂಪ್ ಡಿ ಹುದ್ದೆಗಳ ನೇರ ನೇಮಕಾತಿಗೆ ಪರಿಷ್ಕೃತ ಅಧಿಸೂಚನೆ ಪ್ರಕಟಿಸಲಾಗಿದೆ. ಈ ನೇಮಕಾತಿಯ ಮೂಲಕ ಒಟ್ಟು 98 ಹುದ್ದೆಗಳನ್ನು, ಇದರಲ್ಲಿ ಒಂದು ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡಲಾಗುತ್ತಿದ್ದು, ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳು ಪಿಯೋನ್, ವಾಚ್ಮ್ಯಾನ್, ಸ್ಪೀಕರ್, ಹೌಸ್ ಕೀಪಿಂಗು, ಲಿಫ್ಟ್ ಅಟೆಂಡರು 5 ಹುದ್ದೆಗಳು ಮತ್ತು ಅಸಿಸ್ಟೆಂಟ್ ಬೈಂಡರು 1 ಹುದ್ದೆಗಳು, ಟೈಲರು 1 ಮತ್ತು ದೋಬಿ ಕೂಡ 1 ಹುದ್ದೆಗಳು. ಒಟ್ಟು ಹುದ್ದೆಗಳು 98 ಹುದ್ದೆಗಳು, ಒಂದು ಬ್ಯಾಕ್ಲಾಗ್ ಸೇರಿ 98 ಹುದ್ದೆಗಳು ಎಂದು ಹೇಳಿದ್ದಾರೆ. ಸರಿ, ಅಧಿಸೂಚನೆ 2 ಜುಲೈ 2026ಗೆ ಪ್ರಕಟವಾಗಿದ್ದು, ಕೊನೆಯ ದಿನಾಂಕ 31 ಜುಲೈ 2026. ಕೊನೆಯ ದಿನಾಂಕದವರೆಗೆ ಕಾಯದೆ ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇಲ್ಲಿ 22/4/2026ರಂದು ಪ್ರಕಟಿಸಿದ್ದ HCB HCRB 8/2025 ಅಧಿಸೂಚನೆಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅಗತ್ಯವಿಲ್ಲ. ನೋಟ್ ಮಾಡ್ಕೊಳ್ಳಿ, ಇದನ್ನು ಪಾಯಿಂಟ್ ಔಟ್ ನೋಟ್ ಮಾಡ್ಕೊಳ್ಳಿ. ನೀವು ಒಮ್ಮೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸುವಂಥ ಅಗತ್ಯ ಇಲ್ಲ. ಅಂತಹ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಶುಲ್ಕ ಕೂಡ ಪಾವತಿಸುವಂಥ ಅಗತ್ಯ ಕೂಡ ಇಲ್ಲ. ಓಕೆ, ಆದರೆ ಪರಿಷ್ಕೃತ ಅಧಿಸೂಚನೆಯಲ್ಲಿ ನೀಡಿರುವ ಸೂಚನೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಅಲ್ಲಿ ನೀವು ನೋಟಿಫಿಕೇಷನಲ್ಲಿ ಇದೆಯಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತಲ್ಲ, ಅದನ್ನು ನೀವು ಪಾಲನೆ ಮಾಡಲೇಬೇಕು. ಮತ್ತು ASC ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ: ಪರಿಶಿಷ್ಟ ಜಾತಿ ಅಂದರೆ SC ಮೀಸಲಾತಿ ಪಡೆದಿರುವ ಅಭ್ಯರ್ಥಿಗಳು ತಮ್ಮ ಆಂತರಿಕ ಮೀಸಲಾತಿ ಕೆಟಗರಿ A, B ಅಥವಾ C ಕುರಿತು ಮಾಹಿತಿಯನ್ನು ಆನ್ಲೈನ್ ನಮೂದಿಸಿ ಸಂಬಂಧಿತ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು. ನೀವು ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಹೆಚ್ಚುವರಿ ವಿದ್ಯಾರ್ಥಿಯಲ್ಲಿ ಕೇಳಿದರೆ SLC ಅಥವಾ 10ನೇ ತರಗತಿ ಪಾಸಾಗಿರಬೇಕು. ಹೆಚ್ಚುವರಿ ವಿದ್ಯಾರ್ಥಿ ಹೊಂದಿದರೆ ಅದರ ಸಂಪೂರ್ಣ ಮಾಹಿತಿಯನ್ನು ಆನ್ಲೈನಲ್ಲಿ ನಮೂದಿಸಬೇಕು. ನೀವು ಮೆನ್ಷನ್ ಮಾಡುವಾಗ ಇದೆಯಲ್ಲ, ನೀವು 10ನೇ ತರಗತಿ ಇಲ್ಲ, ನೀವು PUC ಆಗಿದೆ, ಗ್ರ್ಯಾಜುಯೇಟ್ ಆಗಿದೆ, ಅದನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ನಿಮಗೆ ದೊಡ್ಡ ಪೋಸ್ಟು ಸಿಗುವಂಥ ಸಾಧ್ಯತೆ ಕೂಡ ಇರುತ್ತೆ, ಹೌದಲ್ವಾ? ಹಾಗಾಗಿ ಎಲ್ಲ ದಾಖಲೆಯನ್ನು ಅಪ್ಲೋಡ್ ಮಾಡಿ. ಹೆಚ್ಚುವರಿ ವಿದ್ಯಾರ್ಥಿಯನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಅಂದರೆ ನಿಮ್ಮ ಹೆಚ್ಚುವರಿ ವಿದ್ಯಾರ್ಥಿಯನ್ನು ಇದೆಲ್ಲ ಇದು ಮಾಡಬಾರ್ದು, ನೀವು ಹೈಡ್ ಮಾಡಿಬಿಡಿ. ಯಾಕೆಂದರೆ ಇದು ಮಾಡಿ ಅಪ್ಡೇಟ್ ಮಾಡಿ, ಯಾಕೆಂದರೆ ಅದಕ್ಕೆ ನಿಮಗೆ ಒಳ್ಳೆಯ ಫ್ಯೂಚರ್ ಕೂಡ ಸಿಗುವಂಥ ಸಾಧ್ಯತೆ ಇರುತ್ತೆ, ಹೌದಲ್ವಾ? ಸರಿ, ಅಗತ್ಯ ಮಾಹಿತಿಯನ್ನು ಸಲ್ಲಿಸದಿದ್ದರೆ ಅಧಿಸೂಚನೆಯಲ್ಲಿ ಸೂಚಿಸಿರುವಂಥ ಮಾಹಿತಿಗಳು ಹಾಗೂ ದಾಖಲೆಗಳನ್ನು ಸಲ್ಲಿಸದ ಅಭ್ಯರ್ಥಿಗಳ ಅರ್ಜಿಯನ್ನು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. ನೋಟ್ ಮಾಡ್ಕೊಳ್ಳಿ, ಅಗತ್ಯ ಮಾಹಿತಿಯನ್ನು ಸಲ್ಲಿಸದಿದ್ದರೆ. ಓಕೆ, ಈ ಅವಕಾಶ ಸರ್ಕಾರಿ ಉದ್ಯೋಗ ಬಯಸುವವರಿಗೆ SLC ಉತ್ತೀರ್ಣರಾದ ಅಭ್ಯರ್ಥಿಗಳು ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಕರ್ನಾಟಕ ಹೈಕೋರ್ಟ್ನಲ್ಲಿ ಉದ್ಯೋಗ ಪಡೆಯಲು ಆಸಕ್ತಿ ಇರುವವರು ಈ ಅವಕಾಶವನ್ನು ಮಿಸ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನಿಮಗೆ ಹುದ್ದೆಯ ಸಂಪೂರ್ಣ ವಿವರ, ವಿದ್ಯಾರ್ಹತೆ, ವಯೋಮಿತಿ, ವೇತನ, ಅರ್ಜಿ ಸಲ್ಲಿಸುವ ವಿಧಾನ, ಅಗತ್ಯ ದಾಖಲೆಗಳು ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ಎಲ್ಲನೂ ವಿವರಿಸಿ ಹೇಳಲಾಗಿದೆ. ಲಿಂಕ್ ಇದೆಯಲ್ಲ, ಕಮೆಂಟ್ ಬಾಕ್ಸಲ್ಲಿ ಬಂದು ಲಿಂಕ್ ಅಂತ ಟೈಪ್ ಮಾಡಿ, ನಿಮಗೆ ಉಂಟ ಲಿಂಕನ್ನು ಕೊಡಲಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಪಿನ್ ಮಾಡಲಾಗುತ್ತೆ. ಹಾಗೆ ನಿಮಗೆ ನೋಟಿಫಿಕೇಷನ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದ್ರ ಮೂಲಕ ನೀವು ನೋಟಿಫಿಕೇಷನನ್ನು ಕೂಡ ಅಲ್ಲಿಂದ ಪಡೆದುಕೊಳ್ಬೋದು, ಹೌದಲ್ವಾ? ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2026 ಅರ್ಜಿ ಸಲ್ಲಿಸುವಂಥ ವಿಧಾನ: ಮೊದಲು ಅಧಿಕೃತ ಕರ್ನಾಟಕ ನ್ಯಾಯಾಂಗ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ಗ್ರೂಪ್ ಡಿ ರಿಕ್ವೈರ್ಮೆಂಟು 2026 ಅಂದರೆ HCRB 8/2025 ರಿವೈಸ್ಡ್ ನೋಟಿಫಿಕೇಷನನ್ನು ಆಯ್ಕೆ ಮಾಡಬೇಕು. ಅಂದರೆ ಇದು ಮೊದಲೇ ಬಂದಿದೆ, ಅದನ್ನು ರಿವೈಸ್ ಮಾಡಿದರೆ ಆ ನೋಟಿಫಿಕೇಷನನ್ನು ಮತ್ತೆ ನೀವು ಆಯ್ಕೆ ಮಾಡಬೇಕು. ಹೊಸ ಅಭ್ಯರ್ಥಿ ಆದರೆ ನೀವು ಮೊದಲು ರಿಜಿಸ್ಟರ್ ಮಾಡಬೇಕು. ಈಗಾಗಲೇ ಲಾಗಿನ್ ಇದ್ದರೆ ಲಾಗಿನ್ ಮಾಡ್ಕೊಳ್ಳಿ. ಅರ್ಜಿ ನಮೂನೆಯಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿ, ವಿಳಾಸ, SLC ವಿದ್ಯಾರ್ಥಿ, ಮೀಸಲಾತಿ ವಿವರಗಳು, ಅನುಭವ ಇದ್ದರೆ, ತಾಂತ್ರಿಕ ಹುದ್ದೆಗಳಿಗೆ ಅನುಭವ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕು. ಹಾಗೆ ಅಗತ್ಯ ದಾಖಲೆಯನ್ನು ಅಪ್ಲೋಡ್ ಮಾಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಮತ್ತು SLC ಅಂಕಪಟ್ಟಿ ಕಡ್ಡಾಯ.
ಜಾತಿ ಪ್ರಮಾಣ ಪತ್ರ ಅನ್ವಯಿಸಿದರೆ ಅನುಭವ ಪ್ರಮಾಣ ಪತ್ರ. ಇದಕ್ಕೆ ಲಿಫ್ಟ್ ಅಟೆಂಡರು, ಟೈಲರು, ಅಸಿಸ್ಟೆಂಟ್ ಬೈಂಡರು, ಧೋಬಿ ಹುದ್ದೆಗಳಿಗೆ ಅನುಭವ ಪ್ರಮಾಣ ಪತ್ರ ಇದ್ದರೆ ಇದೆಯಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿ. ಓಕೆ. ಹಾಗೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಿ. ಜನರಲ್ ಅಥವಾ OBCಗಳಿಗೆ 200 ರೂಪಾಯಿ, SC ST ಕ್ಯಾಟಗರಿ 1 ಅಥವಾ PWBDಗೆ 100 ರೂಪಾಯಿ. ಎಲ್ಲ ವಿವರವನ್ನು ಮತ್ತೊಮ್ಮೆ ಪರಿಶೀಲಿಸಿ ಸಬ್ಮಿಟ್ ಮಾಡಿಕೊಳ್ಳಿ. ಸಲ್ಲಿಸಿದ ಅರ್ಜಿಯ ಪ್ರಿಂಟ್ PDF ಪ್ರತಿಯನ್ನು ನಿಮ್ಮ ಭವಿಷ್ಯದ ಬಳಕೆಗೆ ಉಳಿಸಿಕೊಳ್ಳಿ. ಕೊನೆಯ ದಿನಾಂಕ 31 ಜುಲೈ 2026. ಇದನ್ನು ನೋಟ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ಡೇಟ್ ಮುಗಿದ ಮೇಲೂ ಅಪ್ಲೈ ಮಾಡ್ತಾರೆ. ಯಾವುದೇ ರೀತಿ ಇದು ಇರುತ್ತಿಲ್ಲ, ನಿಮ್ಮ ಹಣ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ಅಪ್ಲೈ ಮಾಡೋ ಮೊದಲು ಇದೆಲ್ಲ ಕೊನೆಯ ದಿನಾಂಕವನ್ನು ಕಡ್ಡಾಯವಾಗಿ ನೋಡ್ಕೊಳ್ಳಿ. ಓಕೆ. ನಿಮಗೆ ಬೇಕಾದ ಮೊಬೈಲ್ ಏನಂತ ಸ್ಕ್ರೀನ್ಶಾಟ್ ಓಕೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಸರ್ಕಾರಿ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಧನ್ಯವಾದಗಳು.